ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡೇವಿ. ಮುಂದಿನ ಪ್ರೊಸೀಜರ್ ಏನು, ಅದ್ರ ಬಗ್ಗೆ ನಮಗೆ ಏನೂ ಸಹ ಗೊತ್ತಿಲ್ಲ. ಏನು ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡೋದಾಗಿರಲಿ ಅಥವಾ ಮೆಸೇಜ್ ಮಾಡೋದಾಗಿರಲಿ ಮಾಡಕತ್ತೀವಿ. ಅದರ ಬಗ್ಗೆ ಏನು ಮುಂದೆ ಏನು ಮಾಡಬೇಕು, ಇನ್ನೂ ಆಪ್ಷನ್ ಎಂಟ್ರಿ ಯಾವಾಗ ಐತಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋಗೆ ಇರ್ತೈತಿ. ಇನ್ನೂ ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ವಾಟ್ಸಪ್ ಗ್ರೂಪಲ್ಲಿ ಆಗಿರಲಿ, ಇನ್ಸ್ಟಾಲ್ ಆಗಿರಲಿ, ಎಲ್ಲಿ ಬೇಕಲ್ಲ ಎಲ್ಲ ಕಡೆ ಶೇರ್ ಮಾಡಿರಿ, ಎಲ್ರಿಗೂ ಗೊತ್ತಾಗಲಿ ಇದ್ರೊಳಗೆ ಹೇಳ್ತೇನಂತ. ಸೊ ಮತ್ತೇನೋ ಡೌಟ್ ಇತ್ತು ಅಂದ್ರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಇಲ್ಲ ನಂಗೆ ಇದು ಆಗಂಗಿಲ್ಲ ಸರ ಇಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನಂತ. ಸೊ ಅದಕ್ಕೆ ಬಂದು ಫಾಲೋ ಆಗಿ ಒಂದು DM ಮಾಡಿದ್ರಿ ಅಂದರೆ ನಿಮ್ಮೊಂದು ಡೌಟ್ನ ಅಲ್ಲಿ ಕ್ಲಾರಿಫೈ ಮಾಡ್ತೀನಂತ. ಸೊ ಇವಾಗ ಒಂದಿಷ್ಟು ಜನದ ಇನ್ನೂ ಸಹ ಏನಂದ್ರೆ ಇದು ಬಂದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್. ಯಾಕೆ ಬಂದಿಲ್ಲ? ಕೆಲವೊಬ್ಬರದ್ದು ಪ್ರಾಬ್ಲಮ್ ಐತಿ. ಏನಂದ್ರೆ ಇವಾಗ SC ST ಕ್ಯಾಟಗರಿ ಅವ್ರದ್ದು ಅಂದ್ರೆ ಮೊದಲೇ ಅಪ್ಲಿಕೇಶನ್ ಹಾಕುವಾಗಲೇ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ಹೇಳಿದ್ರು. ಅಂದರೆ ನೀವು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಆಗಿರಬೇಕು ನಿಮ್ಮ ಒಂದು ಕ್ಯಾಸ್ಟಲ್ಲಿ. SC ವಿದ್ಯಾರ್ಥಿಗಳಿಗೆ A B C ಗ್ರೇಡ್ ಈ ಥರ 3 ಗ್ರೇಡ್ ಬರ್ತಾವೆ. ಆ 3 ಗ್ರೇಡ್ ಒಳಗೆ ನೀವು ಯಾವುದಕ್ಕೆ ಸಂಬಂಧಪಡ್ತೀರಿ ಅದನ್ನು ನೀವು ಮೆನ್ಷನ್ ಮಾಡಿರಬೇಕು. ವಿತ್ ನಿಮ್ಮ ಒಂದು ಪ್ರಾಪರ್ ಕರೆಕ್ಟ್ ಇರ್ತಕ್ಕಂಥ ID ನಂಬರನ್ನು ಎಂಟರ್ ಮಾಡಬೇಕಂತೇಳಿ. ತುಂಬ ವಿದ್ಯಾರ್ಥಿಗಳು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು, ಇರಲಿ ಬಿಡ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ಒಂದು ರೀಸನ್ ಸಲುವಾಗಿ ಇವತ್ತು ತುಂಬ ವಿದ್ಯಾರ್ಥಿಗಳದ್ದು ವೆರಿಫಿಕೇಷನ್ ಸ್ಲಿಪ್ ಬರೋಕತ್ತಿಲ್ಲ. ಸೊ ಏನಾದರೂ ನಿಮ್ಮ ಹತ್ರ ಆಲ್ರೆಡಿ ಮಾಡಿಸಿದ್ರಿ ಬಟ್ ಅದು ವೆರಿಫೈ ಆಗಿರಲಿಲ್ಲ ಅಂದ್ರೆ ಮತ್ತೆ ಇವಾಗ ಒಂದು ಲಿಂಕನ್ನು ಬಿಟ್ಟರೆ ಒಳಗೆ ಹೋಗಿ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು. ಇದು ಬಿಟ್ಟರೆ ಮತ್ತು ಬೇರೆ ಏನಂದ್ರೆ ಹೊಸದಾಗೆ ಮಾಡಬೇಕು ನಾವು ಇವಾಗ ಒಂದು ಮಾಡಿಸ್ಕೋಬೇಕು ಅಂದ್ರೆ ಆದಷ್ಟು ಬೇಗ ಹೋಗ್ರಿ, ಎಲ್ಲಾದರೂ ಸೈಬರ್ ಸೆಂಟ್ರಿಗೆ ಹೋಗಿ ಅಲ್ಲಿ ಹೋಗಿ ನೀವು ಒಂದು ಹೊಸ ಅಪ್ಲಿಕೇಶನ್ ಹಾಕ್ಕೊಂಡು ತಾಲೂಕು ಆಫೀಸಿಗೆ ವಿಸಿಟ್ ಮಾಡಿ. ಸೊ ಅದಕ್ಕೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ ಐತಲ್ಲ ಅದನ್ನೆಲ್ಲ ಕೊಟ್ಟು ಬೇಗನೆ ಹೋಗಿ ಮಾಡಿಸ್ಕೊಳ್ರಿ, ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದಾದಮೇಲೆ ಕೆಲವೊಂದಿಷ್ಟು ಜನದ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಅದಕ್ಕೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬರಾಕತ್ತಿಲ್ಲ, ನಿಮ್ಮದು ಸ್ಪಾಟ್ ರ್ಯಾಂಕ್ ಬಂದಿಲ್ಲ ಅಂತ ಹೇಳೈತಿ. ಸೊ ಸ್ಪಾಟ್ ರ್ಯಾಂಕ್ ಬಗ್ಗೆ ಮತ್ತೊಂದು ಬೇರೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಇದಾಯಿತು. ಇನ್ನು ಕೆಲವೊಬ್ರದ್ದು ಇನ್ವ್ಯಾಲಿಡ್ ಅಥವಾ ಕ್ಲೋಸ್ಡ್ ಲಿಂಕ್ ಅಂತ ಹೇಳೈತಿ. ಏನು ವರಿ ಮಾಡ್ಕೋಬೇಡ್ರಿ, ಓಪನ್ ಆಗೈತಿ, ಓಪನ್ ಇರ್ತೈತಿ. ಸರ್ವರ್ ಇಶ್ಯೂ ಇರೋದ್ರಿಂದ ಕೆಲವೊಂದು ಸಲ ಆ ರೀತಿ ಬರ್ತೈತಿ. ಮತ್ತು ಅದು ಬಿಟ್ಟು ಬೇರೆ ಏನೇ ಯಾವುದು ಸಿವಿಯರ್ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಕಂಟೆಂಟ್ ಕಡೆ ಬರೋಣಂತ. ಸೊ ಸ್ಲಿಪ್ ಎಲ್ಲ ಡೌನ್ಲೋಡ್ ಆಯಿತು. ಮುಂದೆ ಮಾಡೋದೇನು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಡಿದ್ದು ಮಾಡ್ತಾರೆ, ಅಥವಾ ಈ ಒಂದು ಲಿಂಕ್ ಎಷ್ಟು ದಿನ ಇಡ್ತಾರೆ, ಎಡಿಟಿಂಗ್ ಲಿಂಕ್ ಎಷ್ಟು ದಿನ ಇಡ್ತಾರೆ. ಸೊ ಈ ಒಂದು ಲಿಂಕ್ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಲಿಂಕ್ ಸುಮಾರು ಇರುತ್ತೆ. ಇನ್ನೊಂದು ಏನಿಲ್ಲ ಅಂದ್ರೆ ಒಂದು 7ರಿಂದ ಒಂದು ವಾರದಿಂದ 10 ದಿನದವರೆಗೂ ಓಪನ್ನಾಗೇ ಇರ್ತೈತಿ. ಅದಕ್ಕೇನು ಯಾರೂ ಬಂದು ಆಫ್ ಮಾಡೋಂಗಿಲ್ಲ. ಸೊ ಅದು ಡೌನ್ಲೋಡ್ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿಗಳಿಗೋಸ್ಕರ ಫ್ರೀ ಬಿಟ್ಬಿಟ್ಟಾರೆ. ಸೊ ಇನ್ನು ಅದು ಆದ್ಮ್ಯಾಗ ಮುಂದೆ ಕಾಲೇಜ್ ಆಪ್ಷನ್ ಎಂಟ್ರಿ ಯಾವಾಗ ಸರ್? ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲ ಇನ್ನು ಪ್ರತಿಯೊಂದು ಕಾಲೇಜ್, ಇವಾಗ ಮೆಡಿಕಲ್ ಆಗಿರಲಿ, ಫಾರ್ಮ್ ಸೈನ್ಸ್ ಆದಂಥ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ವೆಟರ್ನರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಕಮ್ಯುನಿಟಿ ಸೈನ್ಸ್, ಫುಡ್ ಸೈನ್ಸ್ ಇದೇನದಾವಲ್ಲ, ಈ ಕೋರ್ಸ್ ಎಲ್ಲದರದ್ದು ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಬಿಡಬೇಕು. ಸೊ ಸೀಟ್ ಮ್ಯಾಟ್ರಿಕ್ಸ್ ಮೀನ್ಸ್ ಈ ಒಂದು ಕಾಲೇಜಲ್ಲಿ ಗೌರ್ಮೆಂಟಿನ ಸೀಟ್ ಇಷ್ಟದಾವು, ಪ್ರೈವೇಟ್ ಸೀಟ್ ಇಷ್ಟದಾವು, NRI ಕೋಟಾ ಥ್ರೂ ಇಷ್ಟದಾವು, PWD ಇಷ್ಟದಾವು, ಈ ರಿಸರ್ವೇಷನ್ ಮೇಲೆ ಬರ್ತಕ್ಕಂಥವ್ರು ಇಷ್ಟದಾವು, ರೂರಲ್ ಮ್ಯಾಗ್ ಇಷ್ಟದಾವು. ಇಷ್ಟೆಲ್ಲವನ್ನು ಮಾಡೋದನ್ನು ಏನಂತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತಾರೆ. ಅದರ ಕಂಪ್ಲೀಟ್ ಡೀಟೇಲ್ ಇರ್ತೈತಿ. ಸೀಟ್ ಮ್ಯಾಟ್ರಿಕ್ಸ್ ಒಂದು ಕಾಲೇಜ್ ವೈಸ್ ಕೊಡ್ತಾರೆ ಅದನ್ನ. ಸೊ ಅದೆಲ್ಲ ಇರ್ತೈತಿ, ಅದೆಲ್ಲ ರಿಲೀಸ್ ಆಗಬೇಕು ಪ್ರತಿಯೊಂದು ಕೋರ್ಸಿಂದು ಸಹ, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಮೊನ್ನೆ ಮಾಡ್ಯಾರ, ಬಟ್ ಉಳಿದು ಕೋರ್ಸಿಂದ ಮಾಡಿಲ್ಲ, ಅದು ಆಗಬೇಕು. ಅದು ಆದ್ಮೇಲೆ ಮುಂದೆ ಬರ್ತಕ್ಕಂಥ ಪ್ರೊಸೀಜರ್ ಏನಂದರೆ ಪ್ರತಿಯೊಂದು ಕೋರ್ಸ್ದು ಒಂದು ಫೀ ರಿಸಿಪ್ಟ್ ಅಂತೇಳಿ ಬರ್ತೈತಿ. ಇನ್ ದ ಸೆನ್ಸ್ ಇವಾಗ ಒಂದು ಸೀಟಲ್ಲೇ ಎಲ್ಲ ಕಾಲೇಜ್, ಲೈಕ್ ಇವಾಗ ಪ್ರೈವೇಟ್ ಕಾಲೇಜ್ಗಳದ್ದು ಮಿನಿಮಮ್ ಫೀ ಇಷ್ಟಿರಬೇಕು, ಮತ್ತು ಗೌರ್ಮೆಂಟ್ ಕಾಲೇಜು ಫೀಸ್ ಇಷ್ಟಿರಬೇಕು. ನೀವು ಪ್ರೈವೇಟ್ ಕಾಲೇಜಲ್ಲಿದ್ದರೆ ಗೌರ್ಮೆಂಟಿಗೆ ಇಷ್ಟು ಕಟ್ಟಬೇಕು, ನೀವು ಆ ಕಾಲೇಜಿಗೆ ಇಷ್ಟು ಕಟ್ಟಬೇಕು. ಅದು ಪ್ರೈವೇಟ್ ಕಾಲೇಜ್ ಆಯಿತು ಅಥವಾ ಗೌರ್ಮೆಂಟ್ ಕಾಲೇಜ್ ಆಯಿತು ಅಥವಾ ಸೆಮಿ ಗೌರ್ಮೆಂಟ್ ಆಯಿತು ಅಥವಾ ಗೌರ್ಮೆಂಟ್ ಏಡೆಡ್ ಆಯಿತು, ಯಾವುದೈತಿ ನೋಡಿ ಅದಕ್ಕೆ ಇಂತಿಷ್ಟು ಫೀಸನ್ನು ನೀವು ಪೇ ಮಾಡಬೇಕಂತೆಲ್ಲ ಇರ್ತೈತಿ. ಇವಾಗ ಇಂಜಿನಿಯರಿಂಗ್ ಓದೋಂಥ ವಿದ್ಯಾರ್ಥಿಗಳಿಗೆ ಸುಮಾರು 7.5%, 7.5% ಫೀಸ್ ಇವಾಗಿರೋದಕ್ಕಿಂತ ಸೊ ಜಾಸ್ತಿ ಮಾಡ್ಯಾರ. ಇವಾಗಿನಕ್ಕಿಂತ ಒಂದು ಹೆಚ್ಚಾಗ್ಬೋದು, ಒಂದು 9-10 ಸಾವಿರ ಹಿಂಗೆಲ್ಲ ಜಾಸ್ತಿ ಆಗ್ತೈತಿ. ಸೊ ಇವಾಗ ಒಂದು ವಿದ್ಯಾರ್ಥಿಗಳಿಗೆ ಎಷ್ಟು ಅಂದ್ರೆ ಒಂದು 7,000 ಎಲ್ಲ ಸೊ 1,12,000 ಹಿಂಗೆಲ್ಲ ಇಂಜಿನಿಯರಿಂಗ್ ಕೋರ್ಸ್ ಇತ್ತು ಅಂದ್ರೆ ನಿಮಗೆ ಅರೌಂಡ್ ಬರುತ್ತೆ ಒಂದು 1,21,000, 22,000ವರೆಗೂ. ಈ ರೀತಿ ಒಂದು 7ರಿಂದ 8,000 ಜಾಸ್ತಿ ಆಗೋ ಒಂದು ಚಾನ್ಸಸ್ ಐತಿ. ಸೊ ಇವಾಗ ಮುಂದೆ ಆಪ್ಷನ್ ಎಂಟ್ರಿ ಮಾಡಬೇಕು. ಇವೆಲ್ಲ ಬಂದಮೇಲೆ ಕಾಲೇಜ್ ಫೀಸ್ ಇದು ಬರಬೇಕು. ಅದಾದಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಸೀಟ್ ಮ್ಯಾಟ್ರಿಕ್ಸ್ ಆದಮೇಲೆ ನೀವೆಲ್ಲ ಲಿಸ್ಟ್ ಮಾಡ್ಕೋಬೇಕು. ಸೊ ಲಿಸ್ಟ್ ಮಾಡ್ಕೊಂಡಿದ್ರಿ, ಓಕೆ.
ಲಿಸ್ಟ್ ನಾವು ಇನ್ನೂ ಮಾಡ್ಕೊಂಡಿಲ್ಲ ಸರ್. ಇವಾಗ ಫಾರ್ಮ್ ಸೈನ್ಸ್ ರಿಲೇಟೆಡ್ ಅಗ್ರಿಕಲ್ಚರ್ ಆಗಿರಲಿ, ಫಾರೆಸ್ಟ್ರಿ, ವೆಟರ್ನರಿ, ಹಾರ್ಟಿಕಲ್ಚರ್, ಸೊ ಇದ್ರ ಕೋರ್ಸಿಂದ ಏನಾದರೂ ನಿಮಗೆ ಲಿಸ್ಟ್ ಬೇಕಾಗಿತ್ತು, ಲೈಕ್ ಆರ್ಡರ್ ವೈಸ್ ಟಾಪ್ ಕಾಲೇಜ್, ಸೆಕೆಂಡ್ ಟಾಪ್, ಥರ್ಡ್ ಟಾಪ್, ಈ ರೀತಿ ಟಾಪ್ ವೈಸ್ ಥೇರಿ, ಥೇರಿ, ಪ್ರಾಕ್ಟಿಕಲ್, ಸೊ ಈ ರೀತಿಯಾಗಿ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ಜಸ್ಟ್ ನೀವು ನಂಗೆ ಇನ್ಸ್ಟಾ ಒಳಗೆ ಡಿ ಎಮ್ ಮಾಡಿರಿ. ಅದಕ್ಕೆ ಒಂದಿಷ್ಟು ಪ್ರೈಸ್ ಅಂತೇಳಿ ಇಟ್ಟೀನಿ. ಸೊ ಅದನ್ನು ನೀವು ನಂಗೆ ಅಮೌಂಟ್ ಪೇ ಮಾಡಿದ್ರಿ ಅಂದ್ರೆ ನಾನು ನಿಮಗೆ ಅದನ್ನು PDF ಶೇರ್ ಮಾಡ್ತೀನಿ. ತುಂಬ ವಿದ್ಯಾರ್ಥಿಗಳು ಆಲ್ರೆಡಿ ಪಡ್ಕೊಂಡಾರ. ಸೊ ನಿಮ್ಗೇನಾದರೂ ಬೇಕಾಗಿದ್ರೆ ಹೇಳ್ದಲ್ಲ ಇನ್ಸ್ಟಾಗ್ರಾಮಿಗೆ ಬಂದು ಫಾಲೋ ಆಗಬೇಕು. ವಿತ್ ಪೇ ಮಾಡಿದ್ರೆ ಅಷ್ಟೇ ಅದು, ಯಾಕಂದ್ರೆ ನಾನು ಎಡಿಟರಿಗೆ ಸಹ ಪೇ ಮಾಡಬೇಕಲ್ಲಿ, ನನಗೂ ಫ್ರೀ ಸಿಕ್ಕಿಲ್ಲ ಅದು. ಸೊ ಇಷ್ಟ ಆದಮೇಲೆ ಸೊ ನೆಕ್ಸ್ಟ್ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊತೀರಿ, ಆಪ್ಷನ್ ಎಂಟ್ರಿ ಬಿಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಸುಮಾರು ಇಲ್ಲಿಂದ ಒಂದು ಹೇಳಿದೆ ಅಲ್ಲ ನಿಮಗೆ, 8ರಿಂದ 10 ದಿನ ಆಗ್ಬೋದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕೆ, ಯಾಕಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಐತಲ್ಲ. ಸೊ ಎಲ್ಲ ಒಂದೇ ದಿನದಾಗ ಆಗೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಸೊ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನೀವಲ್ಲಿ ನಿಮ್ಮ ಒಂದು ಕಾಲೇಜ್ ಪ್ರಿಯಾರಿಟಿ ವೈಸ್ ಎಲ್ಲ ಮಾಡ್ಕೋಬೇಕು. ಸೊ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೇನಂತ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸಿಗೆ ಇನ್ನೂ ಶೇರ್ ಮಾಡಿರಲಿಲ್ಲ ಅಂದ್ರೆ ಶೇರ್ ಮಾಡಿರಿ. ಡೌಟ್ ಇದ್ರೆ ಕಮೆಂಟ್ ಮಾಡಿರಿ, ಮತ್ತೇನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ವಿಡಿಯೋ ತರ್ತೀನಂತ. ಸೊ ಇದಾಗಿತ್ತು ಇವತ್ತು ನೋಡಿ, ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಂತ. ಓಕೆ, ಟಾಟಾ, ಬಾಯ್.